ನಮಸ್ಕಾರ ಎಲ್ಲರಿಗೂ. ಸುಲಭವಾಗಿ ಮಾಡ್ಬೋದಾದಂಥ ರೊಟ್ಟಿ ಇದು ನಮ್ಮ ಅಕ್ಕ ಮಾಡಿರೋದು. ನಾನು ಸ್ವಲ್ಪ ಇದು ಬರಬೇಕಲ್ಲೇ, ಜಿಗಿಟ್ ಬರಬೇಕು, ಜಿಗಿಟೆಲ್ಲ ಪ್ರೋಟೀನ್. ಇಲ್ಲಿ 3 ಸ್ಪೂನು ಜೋಳದ ಹಿಟ್ಟು ತೊಗೊಂಡಿದ್ದಾರೆ. ಆಮೇಲೆ ಮತ್ತು 2.5 ಸ್ಪೂನ್ ಕಡಲೆ ಹಿಟ್ಟು, ಅದು ಪ್ರೋಟೀನ್ಗೋಸ್ಕರ ಅಂತೇಳಿ ತೊಗೊಂಡಿರೋದು. ಬರೀ ಜೋಳದ ಹಿಟ್ಟಲ್ಲೂ ಕೂಡ ಮಾಡ್ಬೋದು, ಅದು ಇವರು ಓನ್ ರೆಸಿಪಿ. ಇವರು ನಮ್ಮ ದೊಡ್ಡಕ್ಕ ಮೈಸೂರಲ್ಲಿರ್ತಾರೆ. ರೊಟ್ಟಿ ಮಾತ್ರ ಸೂಪರಾಗಿ ಸಖತ್ತಾಗಿ ಬಂತು. ಈ ನೆಕ್ಸ್ಟು ಉಪ್ಪು ಹಾಕಬೇಕು, ಸಾಲ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ತಣ್ಣೀರಲ್ಲೇ ಕಲಿಸ್ಕೋಬೇಕು, ಇದೇನು ಬಿಸಿ ನೀರು ಬೇಕು ಅಂತ ಏನಿಲ್ಲ. ಕಡಲೆ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಡಲೆ ಪುಡಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಜೋಳದಷ್ಟೇ ಮಾಡ್ಬೋದು. ಜೋಳದಷ್ಟೇ ಪ್ರೋಟೀನ್ಗೆ ಅಷ್ಟೇ ಹಾಕ್ಕೊಳ್ಳೋದು. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಒಳ್ಳೇದು ಅಂತ ನಾವು ಹಾಕ್ಕೋತೀವಿ. ನಾನು ಕೋಲ್ಡ್ ವಾಟರ್ ಹಾಕ್ಕೊಂಡಿದ್ದೀನಿ, ಬಿಸಿನೀರಲ್ಲ, ಕೋಲ್ಡ್ ವಾಟ್ರಲ್ಲೇ ಕಲಿಸ್ಕೊತಿದ್ದಾರೆ. ಸ್ವಲ್ಪನೇ ನೀರು ಹಾಕ್ಕೋಬೇಕು, ನೋಡ್ಕೊಂಡು ರೊಟ್ಟಿ ತಟ್ಟೋಷ್ಟು ಅದಕ್ಕೆ ಕಲಿಸ್ಕೋಬೇಕು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ನಾವು ಕೈಯಲ್ಲಿ ಹೆಂಗೆ ತಟ್ಟಿ ಮಾಡ್ತೀವಿ ಅದಕ್ಕಿಂತ ಸೂಪರಾಗಿರುತ್ತೆ. ಕಡಲೆ ಪ್ರೋಟೀನ್ಗೋಸ್ಕರ ಆ್ಯಡ್ ಮಾಡಿರೋದು ಅಷ್ಟೇ. ನಾನು ರೊಟ್ಟಿ ಹಿಟ್ಟು ರೆಡಿ. ಈಸಿ ಮೆಥಡ್. ರೊಟ್ಟಿ ಹಿಟ್ಟಂತೂ ರೆಡಿ ಆಯಿತು. ಈಗ ತವಾ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನಾದಬೇಕು ಚೆನ್ನಾಗಿ. ರೆಡಿ ಆಯಿತು ರೊಟ್ಟಿ ಹಿಟ್ಟು. ಇಷ್ಟೇ, ಸಖತ್ತಾಗಿರುತ್ತೆ, ಈಸಿಯಾಗಿರುತ್ತೆ. ಆವಾಗಲೇ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು. ಇದು 8 ರೊಟ್ಟಿ ರೆಡಿ ಆಯಿತು. 8 ರೊಟ್ಟಿಗಾಗೋಷ್ಟು ಈ ಹಿಟ್ಟಾಗುತ್ತೆ. ಈಗ ತವ ರೆಡಿ ಮಾಡ್ಕೊತಿದ್ದೀವಿ, ಸ್ಟವ್ ಹಚ್ಚಿದ್ವಿ. ಈಗ ತವ ರೆಡಿಯಾಗಿದೆ. ಈ ಕಡೆ ಒಂದು ಬ್ರೌನ್ ಶೀಟ್ ಇರುತ್ತೆ, ಬ್ರೌನ್ ಶೀಟು ಮತ್ತು ಮೇಲೆ ಒಂದು ವೈಟ್ ಶೀಟ್ ಬೇಕು, ಅದು ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು. ಈ ಥರ ರೊಟ್ಟಿ ಸ್ವಲ್ಪ ಫಸ್ಟಕ್ಕೆ ಈ ಥರ ಮಾಡ್ಕೊತಾರೆ. ಆಮೇಲೆ ಮೇಲೆ ಶೀಟ್ ಹಾಕ್ಬಿಟ್ಟು ಲಟ್ಟಣಿಗೆಯಲ್ಲಿ ಉದ್ದದಷ್ಟೇ ಕೆಲಸ. ಇಷ್ಟೇ, ಹಿಟ್ಟಾಕಿ ಅದೆಲ್ಲ ತಟ್ಟಬೇಕು ಆ ಥರ ಏನೂ ಇಲ್ಲ. ಎಂಥವ್ರು ಆದ್ರೂ ಮಾಡ್ಬೋದು. ರೆಡಿ ಆಯ್ತು ನೋಡಿರಿ. ಈ ಸೇಮ್ ರೊಟ್ಟಿ ತಟ್ಟಿದ ಥರನೇ ಆಯಿತು. ಇದಕ್ಕೇನು ಹಿಟ್ಟು ಹಚ್ಚೋದಿರಲ್ಲ, ನೀರು ಮೇಲೆ ಹಚ್ಚಬೇಕು ಅಂತ ಇರಲ್ಲ. ರೆಡಿ ಆಯಿತು. ಶೀಟು ಸುಲಭವಾಗಿ ಬರುತ್ತೆ, ಶೀಟೇನು ಅದು ಅಂಟ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿದೆ ರೊಟ್ಟಿ. ಈ ಥರ ಟಿಶ್ಯೂ ಪೇಪರ್ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿದರೆ ಉಬ್ಬಿ ಬರುತ್ತೆ. ಒಳ್ಳೆ ಪೂರಿ ಥರ ಉಬ್ಬಿ ಬರ್ತಿದೆ. ವಾವ್, ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಇದೇ ಥರ ನಾನು ಮಾಡ್ತಿದ್ದೆ, ಆದರೆ ನನಗೆ ಇಷ್ಟೆಲ್ಲ ಚೆನ್ನಾಗಿ ಬರ್ತಿರಲಿಲ್ಲ. ಅದು ಹಿಟ್ಟು ಕಲಿಸ್ಕೊಳ್ಳೋದ್ರಲ್ಲಿದೆ. ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ಮಾಡ್ತಾಯಿರೋದು. ಆಲ್ಮೋಸ್ಟ್ ಇದೆಲ್ಲ ಮುಗೀತು. ನೀವು ಕೂಡ ಮಾಡಿ ನೋಡಿ, ಆರಾಮ್ಸೆ ಮಾಡ್ಬೋದು. ನಿಮಗೇನನ್ನಿಸ್ತು ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಓಕೆ, ಪ್ಲೇಟ್ ರೆಡಿ ಆಗ್ತಾಯಿದೆ. ಪ್ಲೇಟು ರೆಡಿ ಮಾಡ್ತಾಯಿದ್ದೀನಿ. ರೊಟ್ಟಿ, ಚಟ್ನಿ ಪುಡಿ, ಪಲ್ಯ ಎಲ್ಲ ರೆಡಿ ಆಯಿತು. ಓಕೆ, ಬಾಯ್. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.